ಪ್ರೈಸ್ ಲಾರ್ಡ್ 27 ಫೆಬ್ರವರಿ. ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತೇನೆಂದರೆ, ಸುತ್ತುವರಿದಿರುವ ಯೆರೂಸಲೇಮನ್ನು ಸುತ್ತುವರಿದಿರುವ ಪರ್ವತಗಳಂತೆ ಕರ್ತನು ತನ್ನ ಜನರಿಗೆ ಈಗಲೂ ಎಂದೆಂದಿಗೂ ಸುತ್ತುವರಿದ್ದಾನೆ ಎಂದು ಕೀರ್ತನೆಗಳು 125ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಲಾಗಿದೆ. ಈ ವಚನದಲ್ಲಿ ದೇವರ ರಕ್ಷಣೆಯು ಪರ್ವತಗಳಿಗೆ ಹೋಲಿಸಿ ಶಕ್ತಿಯುತವಾಗಿ ವರ್ಣಿಸಲಾಗಿದೆ. ಯೆರೂಸಲೇಮನ್ನು ಪರ್ವತಗಳು ಹೇಗೆ ಸುತ್ತುವರಿಯಾಗಿದೆಯೋ ಹಾಗೆಯೇ ದೇವರು ತನ್ನ ಜನರ ಸುತ್ತಲೂ ಸದಾ ಇರುತ್ತಾನೆ. ಜೀವನದಲ್ಲಿ ಎಷ್ಟೇ ಸಂಕಟಗಳು ಬಂದರೂ ದೇವರು ನಮ್ಮನ್ನು ಕಾಪಾಡುವವನು. ಆತನ ಕೈ ನಮ್ಮ ಮೇಲೆಗೆ ಸದಾ ಕಾಲುವವು ಇರುತ್ತದೆ. ಆತನ ರಕ್ಷಣೆಯು ಅದು ಶಾಶ್ವತವಾಗಿರುತ್ತದೆ. ಒಂದು ಮಗ ಜನಸಂತೆ ಮಾರ್ಕೆಟಲ್ಲಿ ತಾಯಿಯ ಕೈ ಹಿಡಿದು ನಡೆಯುವಾಗ ಆತನ ಸುತ್ತ ಎಷ್ಟೇ ಅಪಘಾತ ಬಂದರೂ ಆತನು ಅರಿಯನು, ಏಕೆಂದರೆ ತಾಯಿ ಕೈಯನ್ನು ಆತನು ಹಿಡಿದುಕೊಂಡು ನಡೆಯುತ್ತಿದ್ದಾನೆ. ಅದೇ ರೀತಿಯೇ ನಮ್ಮ ಜೀವನದಲ್ಲಿ ಕೂಡ ಅಪಘಾತಗಳು ನಮ್ಮ ಸುತ್ತ ಎಷ್ಟೇ ಇದ್ದರೂ ಆದರೆ ದೇವರು ತನ್ನ ಕೈಯಿಂದ ನಮ್ಮನ್ನು ಸುತ್ತಿ ರಕ್ಷಿಸುತ್ತಿದ್ದಾರೆ. ಸೊ ನಿಮ್ಮ ಚಿಂತೆಗಳನ್ನು ಯೇಸು ಕೈಯಲ್ಲಿ ಒಪ್ಪಿಸಿರಿ, ಆತನು ಎಲ್ಲವನ್ನು ನೋಡಿಕೊಂತಾರೆ. ಆತನು ನಿಮ್ಮನ್ನು ರಕ್ಷಿಸಿ ನಡೆಸುತ್ತಾರೆ. ಬೈ ವರ್ಸ್ ವಿತ್ ಜಬರಾಜ್. ಹ್ಯಾವ್ ಎ ಸ್ಟ್ರಾಂಗ್ ಡೇ.